ಇವತ್ತು ಸುಧಾಮೂರ್ತಿ ಅವರಿರಬಹುದು, ನಾರಾಯಣ ಮೂರ್ತಿ ಅವರಿರಬಹುದು, ಅವರು ನಾವು ಹಿಂದುಳಿದ ಜಾತಿಯವರೇನಲ್ಲ, ನಾವು ಹಿಂಗಾಗಿ ಸಮೀಕ್ಷೆಯಲ್ಲಿ ಭಾಗವಹಿಸಲ್ಲ ಅಂತ ಹೇಳ್ತಿದ್ದಾರೆ. ಹಿಂದುಳಿದ ವರ್ಗದ ಬಗ್ಗೆ ಎಷ್ಟು ಕಾಳಜಿ ಇದೆ ಅನ್ನೋದು ಗೊತ್ತಾಗುತ್ತೆ. ಜಾತಿ ಗಣಿತ ಯಾಕೆ ಮಾಡ್ತಂತ ಕೇಳಬೇಕಾಗಿತ್ತು ಕೇಂದ್ರ ಸರ್ಕಾರಕ್ಕೆ. ಈ ಸಮೀಕ್ಷೆ ನಡೀತಿರೋದು ಸಮಾಜದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯ ಸ್ಥಿತಿಗತಿಯನ್ನ ದಾಖಲಿಸೋದಕ್ಕೋಸ್ಕರ ಮತ್ತು ತಿಳ್ಕೊಳ್ಳೋದಕ್ಕೋಸ್ಕರ ಮತ್ತು ಅದಕ್ಕೆ ಪರಿಹಾರವನ್ನು ಕಂಡುಹಿಡಿಯೋದಕ್ಕೋಸ್ಕರ. ನಾನು ಹಿಂದುಳಿದವನೇನಲ್ಲ, ನನಗೆ ಈ ಸಮೀಕ್ಷೆ ಬೇಕಾಗಿಲ್ಲ ಅನ್ನೋ ತರ ತಾವು ಮಾತನಾಡೋದಾದ್ರೆ ಇಡೀ ಹಿಂದುಳಿದ ಸಮುದಾಯ ನಿಮಗೂ ಒಂದು ಪಾಠ ಹೇಳುತ್ತೆ. ನೀವು ಇನ್ಫೋಸಿಸ್ ಕಟ್ಟಿದ ಮಾತ್ರಕ್ಕೆ ಬೃಹಸ್ಪತಿಗಳು ಏನಲ್ಲ. ಈ ಸಮಾಜದಲ್ಲಿ ತುಂಬಾ ಜನ ಹಿಂದುಳಿದವರು, ದಲಿತರು, ಬಡವರು ಇದ್ದಾರೆ. ಅವರ ಶಿಕ್ಷಣದ ಗುಣಮಟ್ಟವನ್ನ, ಅವರಿಗೆ ಸಿಗಬೇಕಾಗಿರುವಂತಹ ಸವಲತ್ತುಗಳ ಗುಣಮಟ್ಟವನ್ನ ಹೆಚ್ಚಿಸಬೇಕಾದ್ರೆ ಒಂದು ಅಧ್ಯಯನ ನಡೀತಾ ಇದೆ. ಇದರೊಳಗೆ ಭಾರತದ ಪ್ರಜೆಯಾಗಿ ಯಾಕೆಂದ್ರೆ ಸುಧಾಮೂರ್ತಿ ಅವರು ಇವತ್ತು ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ. ಸುಧಾಮೂರ್ತಿ ಎಂಬ ಹೆಸರಿನ ನಾನು ರಾಜ್ಯಸಭೆಯ ಸದಸ್ಯರಾಗಿ. ರಾಜ್ಯಸಭೆಯ ಮೆಂಬರ್ ನೀವು ಯಾವುದರ ಆಧಾರದ ಮೇಲೆ ಆದ್ರಿ? ಎಲ್ಲರಿಗೂ ಸಮಾನವಾದ ಅವಕಾಶವನ್ನ ಕೊಡ್ತೀನಿ ಅಂತ ಹೇಳುವಂತ ಭಾರತ ದೇಶದ ಸಂವಿಧಾನದ ಮೇಲೆ ನೀವು ಕೈ ಇಟ್ಟುಬಿಟ್ಟು ಇವತ್ತು ಈ ದೇಶದ ರಾಜ್ಯಸಭಾ ಮೆಂಬರ್ ಆಗ್ತೀರಿ. ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು. ಆದ್ರೆ ಸಂವಿಧಾನ ಹೇಳುತ್ತೆ ಎಲ್ಲರಿಗೂ ಸಮಾನವಾದ ಅವಕಾಶ ಕೊಡಬೇಕಾದ್ರೆ ಈ ತರದ ಸಮೀಕ್ಷೆ ಅವಶ್ಯಕ. ಇದು ಸಂವಿಧಾನದ ಆಶಯ. ಇದನ್ನ ನೀವು ವಿರೋಧ ಮಾಡ್ತೀರಿ ಅಂತಂದ್ರೆ ನೀವು ಸಂವಿಧಾನದ ವಿರೋಧಿಗಳು ಅನ್ನೋದನ್ನ ನಾವು ಅವ್ರಿಗೆ ಹೇಳ್ಬೇಕಾಗ್ತದೆ. ಸರ್ಕಾರದ ಕಾರ್ಯಕ್ರಮ ವಿರೋಧ ಮಾಡಿದ್ರೆ ಅದು ದೇಶದ್ರೋಹ ಅಂತ ಅನ್ಸುತ್ತೆ. ಇನ್ನೊಂದು ನಡೆಯುತ್ತೆ ಏನು ಅಂತಂದ್ರೆ ಇನ್ ಸ್ವಲ್ಪ ದಿವಸ ಆದ್ಮೇಲೆ ಸಮೀಕ್ಷೆಯ ರಿಸಲ್ಟ್ ಅನ್ನ ಹೊರಗಡೆ ಬಿಡ್ತಾರೆ, ಬಹಿರಂಗಪಡಿಸ್ತಾರೆ. ಆಗ ಯಾವ್ಯಾವ ಜಾತಿ ಸಮುದಾಯಗಳು ಎಷ್ಟೆಷ್ಟು ಇದಾವೆ ಅನ್ನುವಂತ ಅಂಕಿಅಂಶಗಳು ಕೂಡ ಅದ್ರೊಳಗಡೆ ಇರಬಹುದು. ಇದ್ದ ದಿನ ಇವ್ರು ಏನ್ ಹೇಳ್ತಾರೆ ಗೊತ್ತಾ? ನಮ್ ಜಾತಿ ಜಾಸ್ತಿ. ಇವ್ರು ನೋಡಿ, ತೇಜಸ್ವಿ ಸೂರ್ಯ ಆಗ್ಬಹುದು, ನಾನಂತೂ ಇದರಲ್ಲಿ ಭಾಗವಹಿಸಿದೆ. ಸುಧಾಮೂರ್ತಿ ಇರಬಹುದು, ನಾರಾಯಣ ಮೂರ್ತಿ ಅವರು ಇರಬಹುದು. ಸಮೀಕ್ಷೆಯಲ್ಲಿ ಭಾಗವಹಿಸುವುದಿಲ್ಲ ಅಂತ ಹಿಂಬರಹವನ್ನ ಬರೆದಿದ್ದಾರೆ. ಹುಬ್ಬಳ್ಳಿಯ MP ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಮಂತ್ರಿಗಳು ಇವರು. ಅದಕ್ಕೆ ನಾನಂತೂ ಡಿಸೈಡ್ ಮಾಡಿ ನಾನು ಕೊಡಲ್ಲ. ನಾನು ಯಾವುದೇ ರೀತಿಯಾದಂತ ಮಾಹಿತಿಯನ್ನ ಅವ್ರು ಬಂದ್ರೆ ನಾನಂತೂ ನಮ್ಮ ಮನೆಯವ್ರಿಗಂತೂ ಕೊಡಲ್ಲ. ಇವರೆಲ್ಲರೂ ಕೂಡ ನಾಳೆ ದಿವಸ ಏನ್ ಹೇಳ್ತಾರೆ ಗೊತ್ತಾ? ನಮ್ ಸಮುದಾಯ ಇಷ್ಟು ಲಕ್ಷ ಇದೆ, ಅವರು ಕಡಿಮೆ ತೋರಿಸ್ಬಿಟ್ಟಿದ್ದಾರೆ ಬೇಕು ಅಂತ. ಅಲ್ರಿ, ಸಮೀಕ್ಷೆ ಮಾಡ್ಬೇಕಾದ್ರೆ ಸಮೀಕ್ಷೆಗೆ ನಾವು ಮಾಹಿತಿ ಕೊಡಲ್ಲ, ನೀವ್ ಯಾರು ಮಾಹಿತಿ ಕೊಡಬೇಡಿ ಅಂತ ನಿಮ್ ಸಮುದಾಯಕ್ಕೆ ನೀವು ಕರೆ ಕೊಡ್ತೀವಿ. ಆದರೆ ಈ ಸಮೀಕ್ಷೆಯಲ್ಲಿ ಅವರು ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ಪದೇ ಪದೇ ಒತ್ತಡ ಮಾಡಿದ್ರೆ ದಯವಿಟ್ಟು ಕೊಡಬೇಕು. ಸೊ ಎಷ್ಟು ಜನದ ಮಾಹಿತಿ ಇರುತ್ತೋ ಅಷ್ಟು ಜನದ ಸರ್ಕಾರ ಬಿಡುಗಡೆ ಮಾಡಿದ ದಿವಸ ನಮ್ಮನ್ನ ಬೇಕು ಅಂತ ಕಡಿಮೆ ಮಾಡಿದ್ದಾರೆ ಅಂತ ಸುಳ್ಳು ಹೇಳ್ತೀರಿ. ಈ ರೀತಿಯಾಗಿ ಸಮಾಜದಲ್ಲಿ ನೀವು ಡಿಫರೆನ್ಸ್ ಕ್ರಿಯೇಟ್ ಮಾಡೋದ್ರ ಬದಲು ಸಮೀಕ್ಷೆಯಲ್ಲಿ ಭಾಗವಹಿಸಿ, ಸಮೀಕ್ಷೆಯಲ್ಲಿ ಎಲ್ಲರ ಆರ್ಥಿಕ ಸ್ಥಿತಿಗತಿಗಳನ್ನು ಸಮಾಜದ ಮುಂದೆ ವಿವರಿಸಿ, ಸಮಾಜವನ್ನ ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಸೋದಕ್ಕೆ ಸರ್ಕಾರದ ಜೊತೆಗೆ ಸಂವಿಧಾನದ ಆಶಯಗಳ ಜೊತೆಗೆ ಕೈ ಜೋಡಿಸಿ.